ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರದ ಕಿಚ್ಚನ ಚಪ್ಪಾಳೆ ಬಂದು ಅಶ್ವಿನಿಯವರಿಗೆ ಸಿಕ್ಕಿದೆ. ಹೌದು, ಈ ವಾರ ಅಶ್ವಿನಿಯವರು ತುಂಬಾ ಅದ್ಭುತವಾಗಿ ಗೇಮ್ ಆಡಿದ್ದಾರೆ. ಹಾಗೆಯೇ ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕು ಆ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅದೇ ರೀತಿ ಅವರ ಟೀಮ್ನಲ್ಲಿರುವವರನ್ನು ಹೇಗೆ ಸಮಾಧಾನ ಮಾಡಬೇಕೋ ಅದೇ ರೀತಿ ಸಮಾಧಾನ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಟಾಸ್ಕ್ ಆಡಿದರೂ ಕೂಡ ನಾನೇ ಹೋಗ್ಬೇಕು ಅಂತ ಎಲ್ಲೂ ಹಠ ಮಾಡಲಿಲ್ಲ. ಈ ವಾರ 3 ಟಾಸ್ಕ್ ಇತ್ತು. ಆ 3 ಟಾಸ್ಕ್ಗಳನ್ನು ಕೂಡ ಅದ್ಭುತವಾಗಿ ಆಡಿದ್ದಾರೆ. ಅದಕ್ಕಾಗಿಯೇ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ ರಕ್ಷಿತಾ ಹಾಗೂ ಗಿಲ್ಲಿಯವರಿಗೆ ಫುಲ್ಲು ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲಿಗೆ ಕಿಚ್ಚ ಸರ್ ಬರ್ತಾರೆ, ರಕ್ಷಿತಾ ಅವ್ರಿಗೆ ಹೇಳ್ತಾರೆ. ರಕ್ಷಿತಾ ಹಾಗೂ ಅವರ ಟೀಮ್ನವರು ಯಾರ್ಯಾರು ನಾಮಿನೇಟ್ ಟೀಮ್ನವರು ಇರ್ತಾರಲ್ಲ ಅವ್ರನ್ನೆಲ್ಲ ಕೇಳ್ತಾರೆ, ನಿಮ್ಮ ಗುಂಪಿನಲ್ಲಿ ಅಂದರೆ ನಿಮ್ಮ ಟೀಮ್ನಲ್ಲಿ ಒಬ್ಬರು ಸ್ಲೀಪರ್ ಸೆಲ್ ಥರ ಒಬ್ಬರು ಇದ್ದರು. ಅಂದರೆ ಅವರು ಒಂಥರ ಏನೋ ಟಾಸ್ಕ್ ಏನು ಆಡ್ತಿರ್ಲಿಲ್ಲ, ಬಟ್ ಬೇರೆಯವ್ರನ್ನ ಕೇಳಿ ಎಲ್ಲ ಡಿಸಿಷನ್ ತಗೊಳ್ತಾ ಇದ್ರು. ಅಂದರೆ ಗಿಲ್ಲಿ ಹೇಳ್ದಂಗೆ ಎಲ್ಲ ಕೇಳ್ತಾ ಇದ್ರು ಅನ್ನೋ ರೀತಿ ಹೇಳ್ತಾರೆ. ಮೊದಲಿಗೆ ಕಿಚ್ಚ ಸರ್ ರಕ್ಷಿತರವರನ್ನ ಕೇಳ್ತಾರೆ, ನೀವು ಯಾಕೆ ನಿಮ್ಮ ಟೀಮ್ನವರಿಗೆ ಇರಿಟೇಟ್ ಮಾಡಬೇಕು ಅಂತ ನೀವಿಬ್ರು ಆ ರೀತಿ ನಡ್ಕೊಂಡಿದ್ದು ಅಂತ ಕೇಳ್ತಾರೆ. ಆಗ ರಕ್ಷಿತಾ ಅವರು ಹೇಳ್ತಾರೆ, ಹೌದು ಸರ್ ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಸ್ವಂತ ಟೀಮ್ಗೆ ನೀನಿರೋ ಟೀಮ್ಗೆ ನಿನ್ಗೆ ಇರಿಟೇಟ್ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ಅಂತ ಸುದೀಪ್ ಸರ್ ಕೇಳ್ತಾರೆ. ಆಗ ರಕ್ಷಿತಾ ಅವ್ರು ಹೇಳ್ತಾರೆ, ನಿಮಗೆ ಯಾವಾಗ ಹಂಗೆ ಅನ್ನಿಸ್ತು ನಾನು ಇರಿಟೇಟ್ ಮಾಡ್ತಾ ಇದ್ದೀನಿ ನಮಗೆ ಟೀಮ್ಗೆ ಅಂತ ಕೇಳ್ತಾರೆ. ಅವಾಗ ಕಿಚ್ಚ ಸುದೀಪ್ ಸರ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನಗೆ ಯಾವಾಗ ಅನ್ನಿಸ್ತು ಅಂದರೆ ನನ್ನ ಪಿತ್ತ ನೆತ್ತಿಗಿರೋಕ್ಕಿಂತ ಮುಂಚೆನೇ ನನಗೆ ಈ ಥರ ಅನ್ನಿಸ್ತು ಅಮ್ಮ ಅಂತ ಕೇಳ್ತಾರೆ. ಅದೇ ರೀತಿ ನಗ್ತಾ ನಗ್ತಾ ಸುದೀಪ್ ಸರ್ ಹೇಳ್ತಾರೆ, ನಾನು 2 ಥರ ನಗ್ತೀನಿ ರಕ್ಷಿತಾ ಅವರೇ. ಒಂದು ತುಂಬ ನಗು ಬಂದಾಗ, ಇನ್ನೊಂದು ತಲೆಗೆ ಫುಲ್ಲು ಏರ್ದಾಗ, ಅಂದರೆ ಫುಲ್ ಕೋಪ ಬಂದಾಗ ಈ ಥರ ನಗ್ತೀನಿ ಅಂತ ನಗ್ತಾ ನಗ್ತಾನೆ ರಕ್ಷಿತಾಗೆ ವಾರ್ನಿಂಗ್ ಕೊಡ್ತಾರೆ. ಮೊದಲು ಫುಲ್ಲು ಕೋಪದಲ್ಲೇ ಹೇಳ್ತಾರೆ. ರಕ್ಷಿತಾ ಹಾಗೂ ಗಿಲ್ಲಿ ಫುಲ್ಲು ಎದುರುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೇನು ರಕ್ಷಿತಾ ಕಣ್ಣಲ್ಲಿ ನೀರು ಕೂಡ ಹಾಕಿದಾಳೆ, ಇವತ್ತು ಕಣ್ಣೀರು ಕೂಡ ಹಾಕ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ಕಿಚ್ಚನ ಮಾತಿಗಂತೂ ರಕ್ಷಿತಾ ಫುಲ್ ಗಡಗಡ, ಇನ್ನು ಮಾತೇ ಬರಲ್ಲ ಅವಳು ಬಾಯ್ಲಿ ಅಂತಲೇ ಹೇಳ್ಬೋದು. ಕಿಚ್ಚ ಸರ್ ಇವರಿಬ್ರಿಗೂ ವಾರ್ನಿಂಗ್ ಕೊಟ್ಟಿದ್ದು ಸರಿಯಾಗೇ ಇದೆ. ಇಲ್ಲಾಂದರೆ ಗಿಲ್ಲಿ ಮತ್ತು ರಕ್ಷಿತಾ ಫುಲ್ಲು ಮಿತಿ ಮೀರ್ತಿದ್ರು ಅಂತಲೇ ಅನಿಸ್ತಿದೆ. ಯಾಕಂದರೆ ಗಿಲ್ಲಿ ಅಂತೂ ಅವ್ರ ಟೀಮ್ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಅವ್ರ ಟೀಮಲ್ಲಿ ರಕ್ಷಿತಾ ಇದ್ದಾಳೆ ಅಂತ ಇವ್ರಿಗೆ ಬಂದಂಗೆ ನಡ್ಸ್ಕೊಳ್ಳೋದು ಸರಿ ಅಲ್ಲ. ಯಾಕಂದರೆ ನೀನು ಆ ಟೀಮಲ್ಲಿ ಇದೆಯಾ, ಆ ಟೀಮ್ ಅವ್ರು ಹೇಳ್ದಂಗೆ ಕೇಳು ಅಂತ ಒಬ್ಬ ಫ್ರೆಂಡಾಗಿ ಒಂದು ಅಡ್ವೈಸ್ ಮಾಡಬೇಕೇ ಹೊರತು ಇಲ್ಲ ಎತ್ತಿ ಕೊಡೋದೆಲ್ಲ ನಿಜವಾಗ್ಲೂ ಸರಿ ಇರಲ್ಲ. ನಮ್ಮ ಜನಗಳು ಹೆಂಗೆ ಗೊತ್ತಾ, ಒಂದ್ಸಲ ಇಷ್ಟ ಆಗ್ಬಿಟ್ರೆ ಅವ್ರು ತಪ್ಪು ಮಾಡಿದ್ರು ಕೂಡ ನೀನು ಮಾಡ್ತಿರೋದೇ ಸರಿ, ಗಿಲ್ಲಿ ಮಾಡ್ತಿರೋದೇ ಸರಿ, ಅದು ಆ್ಯಕ್ಚುಲಿ ತಪ್ಪು ಮಾಡ್ತಿದ್ದಾಗ ನೀವು ಅಭಿಮಾನಿಗಳಾಗಿರ್ತಾರೆ, ತಪ್ಪು ಅಂತ ಹೇಳೋದನ್ನು ಕಲ್ತ್ಕೊಳ್ಳಿ. ಅದನ್ನ ಬಿಟ್ಟು ಇಲ್ಲ ಗಿಲ್ಲಿನೇ ಸರಿ, ನೀವೇಂಗೆ ಬರೀ ಆ ಬಕೆಟ್ ಗ್ಯಾಂಗ್ಗೆ, ಅದರಲ್ಲೂ ಕಿಚ್ಚ ಸರ್ಗೆ ಬೈತಾರೆ, ಆ ಬಕೆಟ್ ಗ್ಯಾಂಗ್ ಸಪೋರ್ಟ್ ಮಾಡ್ತೀರಾ ಹಾಗೆ ಹೀಗೆ ಅಂತ. ಅವ್ರು ಬಕೆಟ್ ಗ್ಯಾಂಗೇನೆ ಅವ್ರಿಗೂ ಉಗಿದಿದ್ದಾರೆ, ವಾರ ಪೂರ್ತಿ ಅವ್ರಿಗೆ ಉಗಿಬೇಕು ಅಂತಲೇ ಇಲ್ಲ. ಇವ್ರು ತಪ್ಪು ಮಾಡಿದಾಗ ಇವ್ರಿಗೂ ಹೇಳ್ಬೇಕಾಗುತ್ತೆ. ಇಲ್ಲಾಂದರೆ ಇವ್ರು ನಡೆದಿದ್ದಾರೆ, ಇವ್ರು ಹೋದಂಗೆ ಹೋಗ್ಲಿ ಅಂತಲೂ ಬಿಡೋಕ್ಕಾಗಲ್ಲ. ಯಾಕಂದರೆ ಇವ್ರನ್ನ ಹೀಗೆ ಬಿಟ್ಟರೆ ಬೇರೆ ಲೆವೆಲ್ಗೆ ಹೋಗ್ತಾರೆ, ಆಮೇಲೆ ಜನಗಳಿಗೂ ಇರಿಟೇಟ್ ಆಗೋ ರೇಂಜಿಗೆ ಹೋಗುತ್ತೆ. ಅವ್ರು ತಪ್ಪು ಮಾಡ್ತಿದ್ದಾಗೇ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳೋದು 100% ಸರಿ ಇದೆ ಅಂತ ನನಗನ್ನಿಸ್ತಿದೆ. ಹಾಗೆಯೇ ರಾಶಿಕಾ ಹಾಗೂ ರಿಷಾ ಅವ್ರಿಗೆ ಇಬ್ಬರಿಗೂ ಕೂಡ ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ನೀವಿಬ್ಬರು ಒಂದು ಗಳಿಗೆ ಚೆನ್ನಾಗಿರ್ತೀರಾ, ಆಲೇ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ, ತುಂಬ ಗಾಸಿಪ್ ಮಾಡ್ತೀರಾ. ಅಲ್ಲ ರಾಶಿಕಾ ಅವರೇ, ಅಷ್ಟೆಲ್ಲ ಓಡಾಡ್ತೀರಾ, ನಾನು ಹಂಗೆಲ್ಲ ಮಾಡಿದೆ, ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ. ನಿಮಗೆ ಅಂತ ಆಫರ್ ಬಂದಾಗ ನೀವೇಂದಕ್ಕೆ ಒಪ್ಕೊಳ್ಳೋದಿಲ್ಲ? ನಿಮಗೆ ನೀವು ಸೇವ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಬೇರೆಯವ್ರು ನೀವು ಹೇಳಿದವ್ರು ನಾಮಿನೇಟ್ ಆಗಬೇಕು, ಅದೇ ಇಂಪಾರ್ಟೆಂಟ್ ಅಲ್ವಾ ಅಂತ ಯಾರು ರಾಶಿಕಾ ಅವ್ರಿಗೂ ಬೈದಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಅಶ್ವಿನಿ ಹಾಗೂ ಜಾನ್ವಿ ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಏನಕ್ಕಂದರೆ ಅವರಿಬ್ಬರು ಡ್ರೆಸ್ಸಿಂಗ್ ರೂಮಲ್ಲಿ ನಾವಿಬ್ಬರು ಎಲ್ಲರ ಮುಂದೆ ಡ್ರಾಮಾ ಮಾಡೋಣ, ಜಗಳ ಆಡೋ ಥರ ಆ ಥರ ಎಲ್ಲ ಮಾತಾಡ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ಕಿಚ್ಚ ಸರ್ ಕ್ಲಾಸ್ ತಗೊಂಡಿದ್ದಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಡ್ರೆಸ್ಸಿಂಗ್ ರೂಮ್ ಕೊಡ್ತೀವಿ, ಅದನ್ನು ಬಿಟ್ಟು ನೀವು ಒಳಗಡೆ ಹೋಗಿ ಈ ಥರ ಎಲ್ಲ ಮಾತಾಡ್ಬೋದು ಅಂತ ಇಬ್ರಿಗೂ ಹೇಳಿದ್ದಾರೆ. ಅವರಿಬ್ಬರು ಸಾರಿ ಕೂಡ ಕೇಳಿದ್ದಾರೆ. ಹಾಗೆಯೇ ಜಾನ್ವಿ ಅವ್ರಿಗೆ ಹೇಳಿದ್ದಾರೆ, ನೀವು ಕಲರ್ಸ್ ಅವರು ಫೇವರಿಸಮ್ ಮಾಡ್ತಿದ್ದಾರೆ, ಸ್ಪಂದನ ಉಳಿಸ್ಕೊಳ್ಳೋಕೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾರೆ, ಕಲರ್ಸ್ ಕೂಟ ಅವಳು ಕಲರ್ ಫೇವರಿಸಮ್ ಮಾಡ್ತಾರೆ ಅಂತ ಇಷ್ಟೆಲ್ಲ ಮಾತಾಡೋ ನೀವು ರೂಲ್ಸ್ ಫಾಲೋ ಮಾಡಬೇಕು ಅಂತ ಗೊತ್ತಾಗಲ್ವಾ ಮೇಡಮ್ ನಿಮಗೆ ಅಂತ ಹೇಳ್ತಾರೆ. ಆಗ ಜಾನ್ವಿ ಅವರು ಬೇರೆ ಥರನೇ ಅದನ್ನು ಮಾತನ್ನ ಟ್ವಿಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಆಗ ಸುದೀಪ್ ಸರ್ ಕೂಡ ಹೇಳ್ತಾರೆ, ಮಾತೆಲ್ಲ ಟ್ವಿಸ್ಟ್ ಮಾಡೋದ್ರಲ್ಲಿ ನಮ್ಮ ಹತ್ರ ಇಟ್ಕೋಬೇಡಿ, ನಾವು ತುಂಬ ಜನಕ್ಕೆ ಪಾಠ ಕಲಿಸಿ ಇದಕ್ಕೆ ಬಂದಿರೋದು, ನೀವು ನಮ್ಮ ಹತ್ರ ಎಲ್ಲ ಈ ರೇಂಜಿಗೆಲ್ಲ ನಡ್ಕೊಳ್ಳೋದು ಇಟ್ಕೋಬೇಡಿ ಅಂತ ಅವ್ರಿಗೂ ಕೂಡ ಬುದ್ಧಿವಾದ ಹೇಳ್ತಾರೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಗೈಸ್? ಇವತ್ತು ಆಲ್ಮೋಸ್ಟ್ ಎಲ್ರಿಗೂ ಕ್ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಲ್ಲರಿಗೂ ಕ್ಲಾಸ್ ತೊಗೊಂಡಿದ್ದಾರೆ. ಇನ್ಮೇಲಾದರೂ ಎಲ್ಲರೂ ಒಳ್ಳೆ ರೀತಿಲಿ ಹೋಗ್ಲಿ ಅಂತ ನಾನು ಬೇಡ್ಕೊಳ್ತೇನೆ. ಯಾಕಂದರೆ ಈ ಬಿಗ್ ಬಾಸ್ ಮನೆಯೇ ಹಾಗೆ, ಸಿಚುವೇಶನ್ ತಕ್ಕನಾಗಿ ನೀವು ಹೇಗೆ ನಡ್ಕೊಳ್ತೀರಾ ಅನ್ನೋ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ನಿಮ್ಗೆ ಯಾರು ಇಷ್ಟ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಗಿಲ್ಲಿ ಹಾಗೂ ರಕ್ಷಿತಾಗೆ ಕ್ಲಾಸ್ ತೊಗೊಂಡಿದ್ದು ಇಷ್ಟ ಆಯಿತಾ, ಅಥವಾ ಜಾನ್ವಿ ಅಶ್ವಿನಿ ಇವ್ರ ಕ್ಲಾಸ್ ತೊಗೊಂಡಿದ್ದು ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.